ಹೀಗೆ 25ರಿಂದ 30 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೋರಾಟಗಾರರ ವಿರುದ್ಧ ಎಫ್ಐಆರ್ ಹಾಕಿದ್ದಕ್ಕೆ ಇದೀಗ ಆಕ್ರೋಶ. ಸರ್ಕಾರದ ನಡೆಗೆ ಹೋರಾಟಗಾರರು ಆಕ್ರೋಶಗೊಂಡಿರುವಂತದ್ದು. ನಾಳೆ ಅಥವಾ ನಾಡಿದ್ದು ಮತ್ತೊಂದು ಸಭೆಗೆ ಸಜ್ಜಾಗಿದ್ದಾರೆ. ಹೋರಾಟದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡಲಾಗ್ತಿದೆ. ರೈತರೋ ಸರ್ಕಾರವೋ ನೋಡೇ ಬಿಡೋಣ ಅಂತ ಸವಾಲ್ ಹಾಕಿರುವಂತದ್ದು. ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀರು ಕೊಡೋದಿಲ್ಲ ಅಂತ ಪಟ್ಟು ಹಿಡಿಯಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿಯ ಕಿಚ್ಚು ಹೆಚ್ಚಾಗಿದೆ. ಹೋರಾಟಗಾರರ ವಿರುದ್ಧ ಎಫ್ಐಆರ್ ಹಾಕಿದ್ದಕ್ಕೆ ಆಕ್ರೋಶಗೊಂಡಿರುವಂತದ್ದು. ಸರ್ಕಾರದ ನಡೆಗೆ ಹೋರಾಟಗಾರರು ಆಕ್ರೋಶಗೊಂಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಮತ್ತೊಂದು ಸಭೆಗೆ ಸಜ್ಜಾಗಿರುವಂತದ್ದು. ಹೋರಾಟದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಆಗ್ತದೆ. ರೈತರೋ ಸರ್ಕಾರವೋ ನೋಡೇ ಬಿಡೋಣ ಅಂತ ಸವಾಲ್ ಹಾಕಿರುವಂತದ್ದು. ಸುಮಾರಾಗಾದ್ರಿ ನಮ್ಗೆ ರಾಜ್ಯಪಾಲ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಯಾರಿಗೆ ಗೊತ್ತಾಗ್ತದೆ? ನಾವು ಟೇಕ್ ಮಾಡ್ತಾ ಇರೋದು ನೀನೇ ಅದು ಹೆಂಗೊಂದು ಗಾಡಿ ಬೇಡ ಸುಮ್ಮನೆ ಪೊಲೀಸ್ ಸಿಕ್ಕಿದ್ರೆ ಎಲ್ಲಿ ಬರ್ತಾರೆ ಅವರು? ಬೆಂಕಿ ಹಾಕ್ಬೇಕು ಫಸ್ಟ್. ಎರಡೆರಡು ಗಾಡಿ ಬೆಂಕಿ ಇಕ್ಕಿದ್ರೆ ಸುಮಾರಾಗಾದ್ರಿ ನಮ್ಗೆ ರಾಜ್ಯಪಾಲ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಯಾರಿಗೆ ಗೊತ್ತಾಗ್ತದೆ? ನಾವು ಟೇಕ್ ಮಾಡ್ತಾ ಇರೋದು ನೀನೇ ಅದು ಹೆಂಗೊಂದು ಗಾಡಿ ಬೇಡ ಸುಮ್ಮನೆ ಪೊಲೀಸ್ ಸಿಕ್ಕಿದ್ರೆ ಎಲ್ಲಿ ಬರ್ತಾರೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಶಸ್ ನೀಡ್ತಾ ಹೋಗ್ತಾರೆ. ಯಶಸ್, ನಾವು ನೀರು ಕೊಡೋದಿಲ್ಲ ಅಂತ ಪಟ್ಟು ಹಿಡ್ತಿರುವಂಥದ್ದು ತುಮಕೂರಿನ ರೈತರು. ನೆನ್ನೆ ಸುರೇಶ್ ಗೌಡ್ರು ತೊಡೆ ತಟ್ಟು ಹೇಳ್ತೀನಿ, ನಾವು ನೀರು ಕೊಡೋದಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಈಗ ಎಫ್ಐಆರ್ ದಾಖಲಾಗಿದೆ ಸುರೇಶ್ ಗೌಡ್ರ ಮೇಲೆ, ಕೃಷ್ಣಪ್ಪ ಅವ್ರ ಮೇಲೆ. ಆ ಲೀಸ್ಟ್ ಹೇಳ್ತಾ ಹೋಗೋದಾದ್ರೆ ಇದಕ್ಕೆ ಪ್ರತಿಯಾಗಿ ಹೋರಾಟ ಹೇಗಿರುತ್ತೆ ರೈತರದು ಹಾಗಾದ್ರೆ ಅಂತ? ಇದೇ ಖಂಡಿತವಾಗ್ಲೂ ತುಮಕೂರಿನಲ್ಲಿ ಹೇಮಾವತಿ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮೊನ್ನೆಯಷ್ಟೇ ಏನೋ ಒಂದು ಹೇಮಾವತಿ ನೀರನ್ನ ಬಿಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮತ್ತೆ ರೈತರು ಸೇರಿ ಒಂದು ಹೋರಾಟದ ಒಂದು ಜಲಕನ ಸರ್ಕಾರಕ್ಕೆ ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನಿಸಿದ್ರು. ಇದೀಗ ಅದಕ್ಕೆ ಮುಂದುವರೆದ ಭಾಗದಂತೆ ಒಂದು ರೀತಿಯಲ್ಲಿ ಪೊಲೀಸರು ಏನೋ ಒಂದು ಗುಬ್ಬಿ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರತಿಭಟನೆ ನಿರತರಾಗಿದ್ದಂತಹ ಇಬ್ಬರು ಸ್ವಾಮೀಜಿಗಳು ಸೇರಿ 11ಕ್ಕೂ ಹೆಚ್ಚು ಎಫ್ಐಆರ್ ಗಳು ಸದ್ಯಕ್ಕೆ ದಾಖಲಾಗಿರುವಂತದ್ದು. ಅಂದ್ರೆ ಏನು ಶನಿವಾರ ಗುಬ್ಬಿ ಬಳಿ ರೈತರು ಕಾಮಗಾರಿಯನ್ನ ತಡೆದು ಸಾಕಷ್ಟು ಒಂದು ತೀವ್ರ ಸ್ವರೂಪದ ಹೋರಾಟ ನಡೆಸಿದ್ರು. ಆ ಒಂದು ಪ್ರತಿಭಟನೆಗೆ ಜನಪ್ರತಿನಿಧಿಗಳು ಜೊತೆಗೆ ಮಠಾಧೀಶರು ಸಹ ಒಂದು ಬೆಂಬಲ ಕೊಡಿದ್ರು. ಈವನ್ ಸ್ವಾಮೀಜಿಗಳು ಸಹ ರಸ್ತೆಗಿಳಿದು ಈ ಒಂದು ಕಾಮಗಾರಿಯನ್ನ ವಿರೋಧಿಸಿ ಒಂದು ಪ್ರತಿಭಟನೆ ಮಾಡಿದ್ರು. ಅದರಂತೆ ಇದೀಗ ಪೊಲೀಸರು ಒಂದು ಎಫ್ಐಆರ್ ದಾಖಲಿಸಿರುವಂತದ್ದು. ಪೊಲೀಸರ ಒಂದು ದೂರಿನಲ್ಲಿ ಏನಂದ್ರೆ 144 ಸೆಕ್ಷನ್ ಜಾರಿ ನಡುವೆ ಹೆದ್ದಾರಿ ತಡೆದಿರುವಂತದ್ದು ಮಠಾಧೀಶರು ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಹೋರಾಟ ಒಂದು ರೈತರು ಹೋರಾಟ ಮಾಡಿರುವಂತದ್ದು ಅನ್ನುವಂಥದ್ದು ಅವರ ಒಂದು ಎಫ್ಐಆರ್ ನಲ್ಲಿ ದಾಖಲಿಸಿರುವಂತಹ ದೂರು. ಆ ಜೊತೆಗೆ ಇನ್ನೊಂದೇನಂತಂದ್ರೆ ಏನು ಮುಂದುವರೆದ ಭಾಗವಾಗಿ ಯಾವೆಲ್ಲ ರೀತಿಯಲ್ಲಿ ಅವರು ಹೋರಾಟ ಮಾಡ್ಬೇಕು, ಆ ಜೊತೆಗೆ ಮುಂದಿನ ರೂಪುರೇಷೆ ಏನು, ಸರ್ಕಾರ ಸದ್ಯಕ್ಕೆ ಜಿಲ್ಲಾಡಳಿತ ಒಂದು ಕಾಮಗಾರಿಗೆ ತಾತ್ಕಾಲಿಕ ಸ್ಟಾಪ್ ಅನ್ನ ಕೊಟ್ಟಿದೆ. ಏನು 1 ತಿಂಗಳ ಗಡುವನ್ನ ಸದ್ಯಕ್ಕೆ ಹೋರಾಟಗಾರರು ಏನು ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ಸಂಪೂರ್ಣವಾಗಿ ಈ ಕಾಮಗಾರಿಯನ್ನ ಏನು ನಿಲ್ಲಿಸಬೇಕು ಅನ್ನುವಂಥದ್ದು ಹೋರಾಟಗಾರರ ಒತ್ತಾಯ ಆಗಿರುವಂತದ್ದು. ಆದ್ರೆ ಪ್ರತಿಭಟನಾ ನಿರತರಿಗೆ ಜಿಲ್ಲಾಧಿಕಾರಿಗಳು ಫೋನ್ ಕರೆ ಮೂಲಕ ನಾವು ತಾತ್ಕಾಲಿಕವಾಗಿ ಈ ಒಂದು ಕಾಮಗಾರಿಯ ಒಂದು ಕೆಲಸವನ್ನ ಸ್ಥಗಿತ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆ ಮೇರೆಗೆ ಹೋರಾಟವನ್ನ ಕೈಬಿಟ್ಟಿದ್ರು. ಇವತ್ತು 11 ಗಂಟೆಗೆ ತುಮಕೂರಿನ ಮತ್ತೆ ಒಂದು ಹೋರಾಟದ ಸಮಿತಿಯಿಂದ ಮತ್ತೆ ಒಂದು ಇವತ್ತು ಸಭೆ ನಡೆಯುತ್ತೆ. ಮುಂದೆ ಯಾವೆಲ್ಲ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು, ಜೊತೆಗೆ ಯಾವೆಲ್ಲ ನಾವು ಹೋರಾಟದ ರೂಪುರೇಷೆ ಮಾಡಬೇಕು, ಸರ್ಕಾರದ ಗಮನ ಸೆಳೆದು ಈ ಕಾಮಗಾರಿ ನಿಲ್ಲಿಸೋಕೆ ಏನೆಲ್ಲ ಒಂದು ಕ್ರಮ ಆಗ್ಬೇಕು ಅನ್ನುವಂತಹ ಒಂದು ತಯಾರಿಯನ್ನ ಮಾಡೋದಕ್ಕೆ ಇವತ್ತು ತುಮಕೂರಿನಲ್ಲಿ ಮತ್ತೊಮ್ಮೆ ಸಭೆ ಕರೆದಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಏನು ಸುರೇಶ್ ಗೌಡ್ರ ಆಗಿರ್ಬೋದು, ಜ್ಯೋತಿ ಗಣೇಶ್ ಆಗಿರ್ಬೋದು, MT ಕೃಷ್ಣಪ್ಪ ಆಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಎಲ್ಲರೂ ಸಹ ಒಂದು ಭಾಗಿಯಾಗ್ತಾರೆ. ಈ ಭಾಗಿಯಾದಂತಹ ಬಳಿಕ ಏನು ತಮ್ಮ ನಿಲುವೇನು, ಮುಂದಿನ ನಡೆ ಏನು ಅನ್ನುವಂಥದ್ದು ಗೊತ್ತಾಗುವಂತದ್ದು. ಇದೀಗ ಸದ್ಯಕ್ಕೆ ಏನು ಪ್ರತಿಭಟನೆಯ ನೇತೃತ್ವ ವಹಿಸಿದಂತ ಸುರೇಶ್ ಗೌಡ ಜೊತೆಗೆ ಏನು ತುರುವೇಕೆರೆ ಶಾಸಕರಾಗಿರುವಂತಹ MT ಕೃಷ್ಣಪ್ಪ, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಎಲ್ಲರ ಮೇಲೂ ಸಹ ಒಂದು ಕೇಸ್ ದಾಖಲಾಗಿರುವಂತದ್ದು. ಸಾರ್ವಜನಿಕರ ಆಸ್ತಿಗೆ ಒಂದು ಹಾನಿಯಾಗಿದೆ. ಜೊತೆಗೆ ಪ್ರತಿಭಟನೆ ವೇಳೆ ಏನು ಒಂದು ತುರುವೇಕೆರೆಯ ಒಂದು CPI ಲೋಹಿತ್ ಜೊತೆಗೆ ಕೆಲವು ಸಿಬ್ಬಂದಿಗಳಿಗೂ ಸಹ ಒಂದು ಗಾಯ ಆಗಿದೆ ಅನ್ನುವಂಥದ್ದು ಈಗ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಈ ಜೊತೆಗೆ ಏನಂತಂದ್ರೆ ಒಂದು ರೀತಿಯಲ್ಲಿ ಎಷ್ಟೇ ವಿರೋಧ ವ್ಯಕ್ತ ಆದ್ರೂ ಸಹ
ಆ ಕಾಮಗಾರಿಯನ್ನ ಮಾಡೋದಕ್ಕೆ ಬಿಡಲ್ಲ ಅನ್ನುವಂತಹ ಒಂದು ಅಚಲ ನಿಲುವು ಹೋರಾಟಗಾರರಾಗಿರುವಂತದ್ದು. ದಿನದಿಂದ ಈ ಜೊತೆಗೆ ಇನ್ನೊಂದಷ್ಟು ಏನಂತಂದ್ರೆ ಕುಣಿಗಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲೋದಕ್ಕೆ ಬಿಡೋದಿಲ್ಲ, ನಮ್ ಕುಣಿಗಲ್ಗೆ ನೀರ್ ಕೊಂಡೊಯ್ಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಒಂದು ರೀತಿಯಲ್ಲಿ ಒಂದೇ ಜಿಲ್ಲೆಯಲ್ಲಿ ಈಗ ಹೇಮಾವತಿ ಎಂದು ಇಬ್ಬಾಗದ ಒಂದು ಕಾಮಗಾರಿ ಸಾಕಷ್ಟು ಪರ ಮತ್ತೆ ವಿರೋಧವನ್ನ ಒಂದು ವ್ಯಕ್ತವಾಗುವಂತೆ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಹೋರಾಟದ ಕಿಚ್ಚು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು ವಿದ್ಯಾ. ಮೊನ್ನೆ ಸುರೇಶ್ ಗೌಡ್ರು ಮಾಧ್ಯಮಕ್ಕೆ ಹೇಳೋ ಸಂದರ್ಭದಲ್ಲಿ ತೊಡೆ ತಟ್ಟು ಹೇಳ್ತೀನಿ, ನಾವು ಯಾವುದೇ ಕಾರಣಕ್ಕೂ ನೀರು ಕೊಡೋದೇ ಇಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಇಲ್ಲಿ ಪಕ್ಷಾತೀತವಾಗಿ ಹೋರಾಟ ಆಗ್ತದೆ, JDS BJP ಸೇರ್ಕೊಂಡು ಹೋರಾಟ ಮಾಡ್ತಿರುವಂಥದ್ದು. ಅದರ ಜೊತೆಗೆ ರೈತರ ಸಾಥ್ ಇದೆ. ರೈತರ ಮುಂದಿನ ಹೋರಾಟ ಹೇಗಿರುತ್ತೆ, ಮುಂದಿನ ರೂಪರೇಷೆ ಏನಾಗಿರುತ್ತೆ ಅಂತ ವಿದ್ಯೆ, ಒಂದು ರೀತಿಯಲ್ಲಿ ಹೇಮಾವತಿ ಹೋರಾಟದ ಒಂದು ನಿಲುವನ್ನ ಸಾಕಷ್ಟು ರೀತಿಯಲ್ಲಿ ಜಿಲ್ಲಾಡಳಿತ ಅವತ್ತಿನಿಂದಲೂ ಸಹ ತೂಗಿಸ್ಕೊಂಡು ಬಂತು. ಯಾಕೆಂತಂದ್ರೆ ಈ ಹಿಂದೆನೂ ಸಹ ಸಾಕಷ್ಟು ರೀತಿಯಲ್ಲಿ ಹೇಮಾವತಿ ಹೋರಾಟ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರನ್ನ ಬಿಡುವಂತದ್ದು, ಜೊತೆಗೆ ಅವರನ್ನ ಬಂಧಿಸುವಂತಹ ಕೆಲಸ ಆಗಿತ್ತು. ಆ ಬಳಿಕ ಮೊನ್ನೆ ಏನು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ರು. ಆ ಎಚ್ಚರಿಕೆಗೂ ಸಹ 144 ಸೆಕ್ಷನ್ ಜಾರಿ ಮಾಡಿ ಎಲ್ಲೋ ಒಂದು ರೀತಿ ಪ್ರತಿಭಟನೆ ಹತ್ತಿಕ್ಕುವಂತಹ ಕೆಲಸ ಸಹ ಆಯ್ತು. ಆದ್ರೆ ಇದ್ಯಾವುದಕ್ಕೂ ಸಹ ಜಗ್ಗದಂತ ರೈತರು ಮತ್ತೆ ಹೋರಾಟಗಾರರು ಒಂದು ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಹೋರಾಟ ಮಾಡೋದಕ್ಕೆ ದಿನದಿಂದ ದಿನಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಈ ಹಿಂದೆನೂ ಸಹ ಅದೇ ರೀತಿ ಆಗಿತ್ತು, ಇದೀಗಲೂ ಸಹ ಅದೇ ರೀತಿ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ FIR ಗಳಿಗೆಲ್ಲ ನಾವು ಬಗ್ಗಲ್ಲ ಅನ್ನುವಂಥದ್ದು ಏನು ಹೋರಾಟಗಾರರ ಸ್ಪಷ್ಟ ನಿಲುವಾಗಿರುವಂತದ್ದು. ಈವನ್ 144 ಸೆಕ್ಷನ್ ಜಾರಿಯಲ್ಲೂ ಸಹ ಎಲ್ಲವನ್ನೂ ಸಹ ಉಲ್ಲಂಘಿಸಿ ಅವರ ಹೇಳದಂತೆ ಸಹ ನಡೆದುಕೊಂಡಿರುವಂತಹ ಹೋರಾಟಗಾರರು ಮುನ್ನುಗ್ಗಿ ಒಂದು ಕಾಮಗಾರಿ ಸ್ಥಳಕ್ಕೆ ತಲುಪಿ ಆ ಕಾಮಗಾರಿಯ ಒಂದು ಸಲಕರಣೆಗಳನ್ನ ಅದೇ ಒಂದು ನಾಲೆಗೆ ಸಹ ಒಂದು ಎಸೆಯುವಂತ ಕೆಲಸ ಮಾಡಿದ್ರು. ಇದೀಗ ಈ FIR ಗೂ ಸಹ ಒಂದು ಡೋಂಟ್ ಕೇರ್ ಅನ್ನುವಂಥದ್ದು ಹೋರಾಟಗಾರರ ನಿಲುವಾಗಿರುವಂತದ್ದು. ಈ ರೀತಿಯ ಒಂದು FIR ಗಳು 100 ಹಾಕಿದ್ರು ಸಹ ನಾವು ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ, ನೀರು ತೆಗೆದುಕೊಂಡು ಹೋಗೋಕೆ ಬಿಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರು ಹೇಳ್ತಾ ಇರುವಂತದ್ದು. ಸುರೇಶ್ ಗೌಡ್ರು ಇವನ್ ಅವತ್ತಿನಿಂದಲೂ ಸಹ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತೆ ಈ ಕಾಮಗಾರಿಯ ಒಂದು ಪರವಾಗಿರುವಂತಹ ನಾಯಕರಿಗೆ ತೊಡೆ ತಟ್ಟಿ ಸಹ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನಿಸಿದ್ರು. ಪ್ರಾಣ ಹೋದ್ರು ಸಹ ನಾವು ಈ ಒಂದು ಕಾಮಗಾರಿ ಆಗೋದಕ್ಕೆ ಬಿಡಲ್ಲ, ಜೊತೆಗೆ ಆ ನೀರನ್ನು ಸಹ ಇದರಿಂದ ನಾವು ತೆಗೆದುಕೊಂಡು ಹೋಗೋಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಆಡಿದ್ರು. ಅದೇ ರೀತಿ ಮುಂದಿನ ನಡೆ ಏನಿದೆ, ಮುಂದೆ ಯಾವೆಲ್ಲ ರೀತಿಯಲ್ಲಿ ನಾವು ಹೋರಾಟವನ್ನ ನಡೆಸಬೇಕು, ಈ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸ ಆಗ್ಬೇಕು ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ನಿರ್ಧಾರ ಆಗುವಂತದ್ದು. ಈ ಒಂದು ಸಭೆಯಲ್ಲಿ ಏನೋ ಒಂದು ಸಮಿತಿ ನಿರ್ಣಯ ಆಗುತ್ತೆ, ಅದರಂತೆ ಮುಂದಿನ ಹೋರಾಟದ ರೂಪುರೇಷೆಗಳು ಸಹ ಒಂದು ಸಿದ್ಧವಾಗುತ್ತೆ. ಆವರೆಗೂ ಸಹ ಯಾವುದೇ ಕಾರಣಕ್ಕೂ ನಾವು ಏನೋ ಒಂದು ಯೋಜನೆಯನ್ನ ತೆಗೆದುಕೊಂಡು ಕುಣಿಗಲ್ಗಾಗಿರ್ಬೇಕು, ರಾಮನಗರಕ್ಕಾಗಿರ್ಬೋದು ನಾವು ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂಥದ್ದು ಹೋರಾಟಗಾರರ ನಿಲುವು. ಆದ್ರೆ ಸರ್ಕಾರ ಈ ಒಂದು ಹೋರಾಟಕ್ಕೆ ಯಾವ ರೀತಿ ಒಂದು ಸ್ಪಂದನೆ ಸಿಗುತ್ತೆ, ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನುವಂಥದ್ದು ಸಹ ಒಂದು ಕಾದು ನೋಡ್ಬೇಕಾಗಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದಗಳು ಯಶಸ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಬೇಡ ಸುಮ್ಮನೆ ಪೊಲೀಸ್ ಸಿಕ್ಕಿದ್ರೆ ಎಲ್ಲಿ ಬರ್ತಾರೆ ಅವರು? ಬೆಂಕಿ ಹಾಕ್ಬೇಕು ಫಸ್ಟ್. ಎರಡೆರಡು ಗಾಡಿ ಬೆಂಕಿ ಇಕ್ಕಿದ್ರೆ ಸುಮಾರಾಗಾದ್ರೆ ನಮ್ಗೆ ರಾಜ್ಯಪಾಲ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಯಾರಿಗೆ ಗೊತ್ತಾಗ್ತದೆ?